ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಎಸ್ಐಆರ್ದಲ್ಲಿ ಪ್ರಕ್ರಿಯೆ ಸರಿ ನಡೀತಾ ಇಲ್ಲ. ಈಗ ಸನ್ಮಾನ್ಯ ಡಿ.ಸಿ ಅವರು ಕಮಿಷನರು ನಮ್ಮದು ಎನ್ಯುಮರೇಷನ್ ಮಾಡಲಿಕ್ಕೆ ಬಂದಿದ್ದರು. ನಾನು ಅವರಿಗೆ ಎಲ್ಲ ಮಾಹಿತಿಯನ್ನು ಇದನ್ನು ಕೊಟ್ಟಿದ್ದೇನೆ. ವಾರ್ಡ್ ನಂಬರ್ 69, ಬೂತ್ ನಂಬರ್ 116, ಕರ್ಗಣ್ಣ ಅವರ ಹಕ್ಕಲ್ದಲ್ಲಿ ಶೇಖ್ ಬಡೆ ಕುಟುಂಬ, ಜರ್ಜಿ ಕುಟುಂಬ ಮತ್ತು ಮುಲ್ಲಾ ಕುಟುಂಬಗಳಿಗೆ ಎಲ್ಲ ಒಂದು 50 ಫಾರ್ಮ್ ಕೊಟ್ಟರು. ಅಡ್ಡ ಹೆಸರು ಇಲ್ಲ ಅಂದ್ರೂ ಸಹಿತ ಅದ್ರ ಸ್ವಲ್ಪ ಇದು ಮಾಡಿ ನಾವು ತುಂಬಿಕೊಡ್ತೀವಿ ಅಂತ ಹೇಳಿ ಇಸ್ಕೊಂಡಾರ. ವಾರ್ಡ್ ನಂಬರ್ 66, ಬೂತ್ ಸಂಖ್ಯೆ 55, ಮುಲ್ಲಾನೋಣಿಯ ಮನೆಯಲ್ಲಿ SIR ಕೇಂದ್ರವಾಗಿ ಎನ್ಯುಮರೇಷನ್ ಫಾರ್ಮ್ ವಿತರಣೆ ಸಾಮೂಹಿಕವಾಗಿ ಊಟ ಆಗ್ತಾರಲ್ಲ ಸಾಮೂಹಿಕವಾಗಿ ಆ ನಮೂನೆ ನಡೆದ. ಅಲ್ಲಿ ನಮ್ಮ BLA 2 ರಾಜು ಜರ್ತಾರ್, BLA 1 ರಾಜು ಜರ್ತಾರ್ಗಿರಿದ ಹೋಗಿ ಅಬ್ಜೆಕ್ಷನ್ ಮಾಡಿದ್ ಏನು ಬೇಕಾದ್ ಮಾಡ್ಕೊ ಅಂತ ಹೇಳಿದ್ರು. ರೆಕಾರ್ಡ್ ಮಾಡ್ಕೊಂಡು ಹೋಗಂದ್ರೆ ಅಂದ್ರೆ ಬೇಸಿಕ್ ಪರ್ಪಸ್ ನಾನು ಅಧಿಕಾರಿಗಳಿಗೂ ಸ್ಪಷ್ಟಪಡಿಸ್ತೀನಿ. ಇದ್ರೊಳಗೆ ನೀವು ಯಾರನ್ನೂ ತೆಗಿಬೇಕು ಯಾರನ್ನೂ ಹಾಕ್ಬೇಕಂತ ನಮ್ದು ಇಲ್ಲ. SIRದು ಇದನ್ನು ಅಲ್ಲ, ಸುಪ್ರೀಂ ಕೋರ್ಟದ್ದು ಸ್ಪಷ್ಟದ ನಿರ್ದೇಶನ. ಉದಾಹರಣೆಗೆ 2010 ಒಂದು ಸರ್ಕ್ಯುಲರ್ ಮಾಡಿಟ್ಟಿದ್ರು. ಯಾವುದೂ ಹೆಸರು ತೆಗಿಂಗಿಲ್ಲ, ಸಾತ್ರಿ ಇರಲಿ ಆ ಕಡೆ ಹೋಗಲಿ ತೆಗಿಯೋಂಗಿಲ್ಲ ಅಂತ ಮಾಡಿಟ್ಟಿದ್ದ. ಅನ್ಲೆಸ್ ಅದರ್ವೈಸ್ ಅವನ ಕೊಡಬೇಕು, ನಾ ಇಲ್ಲಿಂದ ಆ ಕಡೆ ಹೋಗಿನಿ ನನ್ನ ಹೆಸರು ತೆಗೀರಿ ಅಂತ. ಬೇರೆ ರಾಜ್ಯಕ್ಕೆ ಹೋಗಿನಿ, ಬೇರೆ ದೇಶಕ್ಕೆ ಇಲ್ಲ ಅಂದ್ರೆ ಹಂಗೆ ಇರ್ತದೆ ಅದು ಹೆಸರು. ಈ ಸತ್ತದ್ದು, ಶಿಫ್ಟ್ ಆದದ್ದು ಮತ್ತು ಯಾರು ಇಲ್ಲಿಗಲ್ ಇಮಿಗ್ರೆಂಟ್ಸ್ ಇದ್ದಾರೆ, ಈ ಥರದ ಸಂಗತಿಗಳಿಂದ ಮಾಡಬೇಕಂತ. ಆದರೆ ಇದು ಮಾಡಿದ್ದಾರೆ. ಆಮೇಲೆ ವಾರ್ಡ್ ನಂಬರ್ 187, 188, 189, 190 BLA 2ಗಳು ಸಮುದಾಯ ಭವನದಾಗ ಮಾಡ್ತಾ ಇದ್ದಾರೆ. 4 ವಾರ್ಡ್ಗಳನ್ನ ಸಾಮೂಹಿಕ ಯಾವ ಬರ್ತಾ ನಾವು ಕೊಡ್ತಾರೆ, ಪ್ಯಾಂಪ್ಲೆಟ್ ಹಂಚ್ತಾರಲ್ಲ ಚುನಾವಣೆ ಮನೆಗೆ, ಅಲ್ಲಿ ಇಲ್ಲೇ ಇವರೇ ಕರೆದು ಹಂಚ್ತಾ ಇದ್ದಾರೆ. ನಾವು ಕಂಪ್ಲೇಂಟ್ ಕೊಟ್ಟಿವಿ. ಅರವಿಂದ್ ಬೆಲ್ಲದವ್ರು ಕಂಪ್ಲೇಂಟ್ ಕೊಟ್ಟರು. ಮಸೀದಿ ಒಳಗೆ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ, ಇಂಥಲ್ಲಿ ಹೋಗೆಲ್ಲ SIR ಮಾಡಿಸುವರೆ ಅಂತ. ಇದು SIRದ ರೀತಿ ಅಲ್ಲ ಇದು. ವಾರ್ಡ್ ನಂಬರ್ 63, ಬೂತ್ ನಂಬರ್ 19, ಗಣೇಶ್ ಪೇಟೆಯ ಮುಕ್ಕೇರಿ ಓಣಿಯ ಸಮುದಾಯ ಭವನದಲ್ಲಿ SIR ಪ್ರಕ್ರಿಯೆ ಸಾಮೂಹಿಕ ನಕಲ್ ಅಂತ ಹೇಳ್ತಾರಲ್ಲ, ಹಂಗೆ ನಡೆಯೋದಿಲ್ಲ. ಗೋಪಾಲ್ ಕಲ್ಲೂರ್ ಅನ್ನೋರು ತಕರಾರು ಇರ್ತಾರೆ. BLA ನಾನು ಇಳಿಸೋದಿಲ್ಲ, ನೀವು ಬೇಕಾದ್ರೆ ವಿಡಿಯೋ ಮಾಡ್ಕೊಂಡು ನೀನು ಬೇಕಾದವ್ರಿಗೆ ಕಳಿಸ್ ಅಂತ ಹೇಳಿ ದಿಲ್ಲಿ ಕಳಿಸ್, ನಾ ಹೆದರುದಿಲ್ಲ ಅಂತ ಹೇಳಿ. ವಾರ್ಡ್ ನಂಬರ್ 71, ಬೇಬಿ ಪೆನಗೊಂಡ, ಈಗೂ ಫೋನ್ ಮಾಡಿದ್ದು ಅವರಿಗೆ, DC ಮುಂದೆ ಫೋನ್ ಮಾಡಿದ್ವಿ. ಯಾರಿಗೂ ಎಂಬ್ರಾಸ್ ಮಾಡಬಾರ್ದು ಅಂಥೇಳಿ ನಾನು ನಿಮಗೆ ವಿನಂತಿ ಮಾಡ್ಕೊಂಡು ಕೆಳಗಿರ್ರಿ ಅಂತ ಹೇಳ್ಕೊಂಡು ಅವ್ರು ಫೋನ್ ಮಾಡಿದ್ರೆ ನಮ್ಮ BLA ಫೋನ್ ಬೇಡ, BLA 2 ಫೋನ್ ಮಾಡಿದ್ರೆ ನಾ ಇಲ್ಲಿದ್ದೇನು ರೀ, ಫೋನ್ ಯಾಕೆ ಮಾಡಿಲ್ರಿ ಅಂದ್ರೆ ಇಲ್ಲೇ ಇವ್ರು ಕಾರ್ಪೊರೇಟರ್ ಮನೆಗೆ ಬಂದಿರಿ, ಅಲ್ಲೇ ಕೊಟ್ಟಿನಿ ಅಂತ ಹೇಳಿದ್ರು ಅವರು. ಆಮೇಲಿಂದ ಸ್ಥಳೀಯ ಕಾರ್ಪೊರೇಟರ್ ಆಫೀಸ್ನಲ್ಲಿ ಏನು ಫಾರ್ಮ್ ಹಂಚಿದ್ರೆ BLA 2 ಯಾರು ಕರ್ಕೊಂಬಂದು ಎಲ್ಲರ ಆ ಉಣೆಗಿನ ಯಾರು ಕರ್ಕೊಂಬಂದು ಸಹಿ ಮಾಡಿಸ್ರಿ, ಯಾವ ಸಹಿ ನೋಡ್ತಾನೆ ಅದನ್ನು ಅಂತ ಹೇಳ್ತಾ ಇದ್ದಾರೆ. ಬಂಕಾಪುರ ಪಟ್ಟಣದ ಬೂತ್ ಸಂಖ್ಯೆ 184, 185 BLAಗಳು ಮೊಮಿನ್ ಮಸೀದಿಯ ಆಫೀಸ್ನಲ್ಲಿ SIR ಪ್ರಕ್ರಿಯೆ ಮಾಡುತ್ತಿದ್ದು ವಾಟ್ಸಾಪ್ ಗ್ರೂಪ್ ಮೂಲಕ ಪ್ರಚಾರ ಮಾಡ್ತಾ ಇದ್ದಾರೆ. ಇಲ್ಲಿ ಮಾಡಾಕತ್ತೀವಿ ಬರ್ರಿ ಅಂತೇಳಿ ವಿಡಿಯೋ ಹಾಕಿ ಸೋಷಿಯಲ್ ಮೀಡಿಯಾದಾಗ ಅವೈಲೇಬಲ್ ಅದ, ನಾನು ನಿಮಗೂ ಕಳಿಸ್ತೀನಿ, ನೀವು ನೋಡ್ರಿ. GPS ಫೋಟೋ ಸಮೇತ ಹಾಕೊಂಡಾರ. ಶಿಗ್ಗಾಂವ್ ಸವಣೂರು ವಿಧಾನಸಭಾ ಕ್ಷೇತ್ರದ ಸವಣೂರು ಪುರಸಭೆ 13ನೇ ವಾರ್ಡ್ನಲ್ಲಿ ಕಾಂಗ್ರೆಸ್ ಸದಸ್ಯರಾದ ಅಜೀಂ ಮಿರ್ಜಾ ಅವರು ಬೂತ್ ನಂಬರ್ 148 BLO ಆದ ಮೌಲಾನಾ ಸಾಬ್ ಇವರೊಂದಿಗೆ ತಮ್ಮ ಕಾರ್ಯಾಲಯದ ಒಂದೇ ಕಡೆ ಕೂಡಿ SIR ಫಾರ್ಮ್ ನೀಡುತ್ತಿದ್ದಾರೆ. ಇದ್ರ ನಂಬರ್ ಹೌದಾ ನಮ್ಮ ಕಡೆ, ಹೆಸರು ಅವ್ರ ನಂಬರು, ಅವ್ರು ಫೋನ್ ಮಾಡಿದ್ರೆ ಹೌದು ಇಲ್ಲಿ ಕೂತೀವಿ ಬರ್ರಿ ಅಂತ ಹೇಳ್ತಾರೆ ಮಂದಿಗೆ. ಈಗ ನೀವು ಫೋನ್ ಮಾಡಿರ್ಬೇಕಾರೆ ನಿಮಗೂ ಹೇಳ್ತಾರೆ ಇಲ್ಲಿ ಕುಂತೀವಿ ಬರ್ರಿ ಅಂತ ಹೇಳಿ. ಮತ್ತು ಇದನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಾರೆ. ಹೀಗಾಗಿ ನಾವು ಸ್ಪಷ್ಟವಾಗಿ ಇಲ್ಲಿನ ಅಧಿಕಾರಿಗಳಿಗೂ ಹೇಳಿದೆ. ಮತ್ತು ನಾವು ಕರ್ನಾಟಕದ CEO ಅವ್ರನ್ನು ಸಹಿತ ನಾವು ಭೇಟಿಯಾಗುವ ವಿಚಾರ ಅದ. ಎಲ್ಲ BJPಯ ಪ್ರಮುಖರು, ನಾವು ಕೇಂದ್ರ ಸಚಿವರು ಹೋಗ್ತೀವಿ. ಹೋಗಿ ಇದು ಸರಿ ನಡೀತಾ ಇಲ್ಲ, ಉದ್ದೇಶ ಏನದ ನಾ ಸ್ಪಷ್ಟಪಡಿಸೇನೆ. ಈಗ ನಮ್ಮ ಜಿಲ್ಲಾದ ಮಟ್ಟಿಗೆ ನಾ DC ಅವ್ರಿಗೂ ನಮ್ಗೆ ಯಾರ್ದು ನಿಮ್ಗೆ ಇಲ್ಲಿಗಲ್ಲಿ ಯಾವ ಜಾತಿಯವ್ರದ್ದು ತೆಗಿ ಅಂತ ನಾವು ಹೇಳೋದಿಲ್ಲ, ಯಾರ ಜಾತಿಯವ್ರದ್ದು ಇಲ್ಲಾರ್ದವ್ರದ್ದು ಹಾಕಂತ ಹೇಳೋದಿಲ್ಲ. ಅದು ಹಿಂದೂ ಇರ್ಬೋದು, ಮುಸಲ್ಮಾನ್ ಇರ್ಬೋದು, ಸಿಖ್ ಇರ್ಬೋದು, ಜೈನ್ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು. ಬಟ್ ನೀವು ಸರಿಯಾಗಿ ಇದನ್ನು ಮಾಡೋದು ಇದು ನಿಮ್ಮ ಕರ್ತವ್ಯ. ಮತ್ತು ಇದೆಲ್ಲ ಕಾನೂನು ದೃಷ್ಟಿಯಿಂದ ನೋಡಿದರೆ ಇಡೀ ದೇಶಾದ್ಯಂತ ಇದು ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿ ಸುಪ್ರೀಂ ಕೋರ್ಟು ಇದರ ಕಾನ್ಸ್ಟಿಟ್ಯೂಷನ್ ವ್ಯಾಲಿಡಿಟಿ ಎತ್ತಿ ಹಿಡಿದಿದೆ. ಅದಕ್ಕೆ BLAಗಳಿಗೂ ನಾನು ಹೇಳಲಿಕ್ಕೆ ಬಯಸ್ತೇನೆ, ನೀವು ನಿಮ್ಮದು ಕೆಲಸ ಏನದ ಸರ್ಕಾರಿ ಹೈರಾರ್ಕಿಯಲ್ಲಿ ನೋಡಿದರೆ ಯಾರು ದೊಡ್ಡವರು ಯಾರು ಸಣ್ಣವರು ಅಂತ ಹೇಳಿದ್ರೆ ಭಾಳ ಸಣ್ಣ ಕೆಲಸ. ಸರ್ಕಾರಿ ಹೈರಾರ್ಕಿಯಲ್ಲಿ DC ಮತ್ತು ಇವ್ರು ಕಂಪೇರ್ ಮಾಡಿದರೆ ಅಲ್ಲಿ BLAಗಳು ಯಾರು ಇರ್ತಾರೆ, ಅಲ್ಲಿ ಅಂಗನವಾಡಿ ಇವ್ರು ಇರ್ತಾರೆ ಅಥವಾ ಆಶಾ ಅವ್ರು ಇರ್ತಾರೆ, ಇವ್ರು ಇರ್ತಾರೆ. ನೀವು ಇದ್ರೊಳಗೆ ಸಿಕ್ಕಾಕೋಬೇಡ್ರಿ. ನೀವು ಮನೆಗೂ ನಿಮ್ಗೆ ಎಷ್ಟು ಆಗ್ತದೆ ಅಷ್ಟೇ ಮಾಡ್ರಿ. ನಾವು ಅಕಸ್ಮಾತ್ ಕಮ್ಮಿ ಆದ್ರೆ ಜಾಸ್ತಿ ಟೈಮ್ ಕೊಟ್ಟರು ಕೊಡ್ಬೋದು ಚುನಾವಣಾ ಆಯೋಗ.